ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್.ಕೆ. ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋದು ಬಂದು ಒನ್ ಆಫ್ ದ ಅಂಡರ್ ರೇಟೆಡ್ ಇ ವಿ ವೆಹಿಕಲ್ ಅಂತಲೇ ಹೇಳ್ಬೋದು. ಸುಮಾರು ಜನಕ್ಕೆ ಈ ಗಾಡಿ ಬಗ್ಗೆ ಗೊತ್ತಿಲ್ಲ, ಸಿಂಪಲ್ ಒನ್ ಇ ವಿ ವೆಹಿಕಲ್ ಅಂತ. ಸೊ ಇದ್ರ ಬೇಸ್ ಮೇಲೆ ಏನಂದರೆ ಇದ್ರ ಕಾಂಪಿಟೇಟರ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ರೇಂಜ್ ಜಾಸ್ತಿ ಬರುತ್ತೆ. ಸೊ ಇದ್ರ ಕಂಪ್ಲೀಟ್ ರಿವ್ಯೂನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಹೊಸಮತ್ತಿರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ಸಿಂಪಲ್ ಒನ್ ಇ ವಿ ವೆಹಿಕಲ್ನ ರಿವ್ಯೂ ಮಾಡೋಕ್ಕೆ ರಾಜಾಜಿನಗರದಲ್ಲೂ ಸಿಂಪಲ್ ಶೋರೂಮ್ಗೆ ಬಂದಿದ್ದೀವಿ. ನೀವೇನ ಗಾಡಿ ಬುಕ್ ಮಾಡಬೇಕು, ಇಲ್ಲ ಟೆಸ್ಟ್ ಡ್ರೈವ್ ನೋಡಬೇಕು, ಇಲ್ಲ ನೋಡಬೇಕು ಅಂತ ಹೇಳಿದ್ರೆ ಅಲ್ಲ ಶೋರೂಮ್ ನಂಬರು ಮತ್ತು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಫೋನ್ ಮಾಡಿ ಚೆಕ್ಔಟ್ ಮಾಡ್ಕೋಬೋದು. ನೀವು ಡೈರೆಕ್ಟಾಗಿ ಶೋರೂಮ್ ಕೂಡ ವಿಸಿಟ್ ಮಾಡ್ಬೋದು. ಒನ್ ಆಫ್ ದ ಸಖತ್ತಾಗಿರೋ ಗಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಇದರಲ್ಲಿ ರೇಂಜ್ ಎಲ್ಲ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ಇದ್ರ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಇದ್ರ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ ಇದರಲ್ಲಿ 5 kW ಬ್ಯಾಟ್ರಿ ಬರುತ್ತೆ. ಹಾಗೆ ನಿಮಗೆ 8.8 kW ಮೋಟ್ರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬೆಲ್ಟ್ ಡ್ರೈವನ್ ಗಾಡಿ ಬರುತ್ತೆ ಇದರಲ್ಲಿ. ಸೊ ಓವರಾಲ್ ನಿಮಗೆ ಇದರಲ್ಲಿ ರೇಂಜ್ ಬಂದು ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿರೋದು IDC ರೇಂಜ್ ಬಂದು 265 km ರೇಂಜ್ ಕ್ಲೇಮ್ ಮಾಡಿದ್ದಾರೆ. ಬಟ್ ಆನ್ ಆನ್ ಆ್ಯಾವ್ರೇಜು ಬೇಸ್ಡ್ ಆನ್ ನೀವು ಈಕೋ ಮಾಡಲ್ ಓಡಿಸ್ತೀವಿ ಅಂದರೆ ನಿಮ್ಗೆ ಆಲ್ಮೋಸ್ಟ್ 150 to 200ವರೆಗೂ ಕ್ಲೇಮ್ ರೇಂಜ್ ಕೊಟ್ಟಿದ್ದಾರೆ ಆಸ್ ಪರ್ ಕಸ್ಟಮರ್ ಫೀಡ್ಬ್ಯಾಕ್ ಪ್ರಕಾರ. ಸೊ ಇನ್ನು ನಿಮಗೆ ಇದರಲ್ಲಿ ಆನ್ ರೋಡ್ ಪ್ರೈಸ್ ಬರೋದ್ರೆ 1,96,000 ಸ್ಟಾರ್ಟ್ ಆಗಿ 2,04,000ವರೆಗೂ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಕಂಪ್ನಿ ಕಡೆಯಿಂದ. ಸೊ ಒಳ್ಳೆ ಪ್ರೈಸು ಮತ್ತು ನಿಮಗೆ ವಿತ್ ರೇಂಜ್ ಕೂಡ ತುಂಬ ಸಗದಾಗಿ ಬರುತ್ತೆ. ಸೊ ಯಾರೆಲ್ಲ ಒಂದು ಒಳ್ಳೆ ಚೆನ್ನಾಗಿ ರೇಂಜು ಜಾಸ್ತಿ ಬೇಕು, ಹಾಗೆ ಒಂದು ಒಳ್ಳೆ ಬಜೆಟಲ್ಲಿ ಬೇಕು ಅಂತ ಹೇಳೋರಿಗೆ ಒಳ್ಳೆ ಚಾಯ್ಸು. ಹಾಗೆ ಇನ್ನು ಇದ್ರ ಲುಕ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಸೊ ಫ್ರಂಟಲ್ಲಿ ನಿಮಗೆ LED ಹೆಡ್ಲ್ಯಾಂಪ್ಸ್ ಬರುತ್ತೆ. LED ಹೆಡ್ಲ್ಯಾಂಪ್ಸ್ ನೋಡ್ತಾ ಇರ್ಬೋದು ನಿಮಗೆ. ವಿತ್ ನಿಮಗೆ ಇಲ್ಲೊಂದಷ್ಟು ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸಿಂಪಲ್ದು ಲೋಗೋ ಕೂಡ ಬರುತ್ತೆ. ವಿತ್ ನಿಮಗೆ DRLs ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ನೋಡ್ಬೋದು ನಿಮಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಬರುತ್ತೆ. ಇದರಲ್ಲಿ ಇನ್ನೊಂದು ಏನಂದರೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಮತ್ತು ಸ್ಕಿಡ್ ಕಂಟ್ರೋಲ್ಸ್ ಅಂತ ಒಂದು ಆ್ಯಡ್ ಆಗಿದೆ, ಅದು ಬರುತ್ತೆ. ಹಾಗೆ ನಿಮಗೆ ಬೈಬರ್ ಕ್ಯಾಲಿಪರ್ ನೋಡಿ ಯಾವ ರೀತಿ ಪ್ರೀಮಿಯಮ್ ಆಗಿ ಒಂದು ಇ ವಿ ವೆಹಿಕಲ್ಗೆ ಬ್ರೇಕ್ ಕ್ಯಾಲಿಪರ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಒಂದು ಬೈಬರ್ ಕ್ಯಾಲಿಪರ್ ಕೂಡ ಬರುತ್ತೆ. ಹಾಗೆ ನಿಮಗೆ ಫ್ರಂಟಲ್ಲಿ ಬಂದು 12 ಇಂಚ್ ಅಲೈ ಬರುತ್ತೆ. 90/90 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ರಂಟು ಮಡ್ಗಾರ್ಡ್ ನೋಡ್ತಾ ಇರ್ಬೋದು. ನಿಮಗೆ ಪೇಂಟೆಡ್ ಫಿನಿಷಲ್ಲಿ ಬರುತ್ತೆ. ಹಾಗೆ ನಿಮಗೆ ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಸಸ್ಪೆನ್ಷನ್ ಕೂಡ ಅದೇ ರೀತಿ ಪ್ರೀಮಿಯಮ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಫ್ಲೆಕ್ಟರ್ ಕೂಡ ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು. ನಿಮಗೆ ಸೈಡ್ ಲುಕ್ ಅಂತ ತುಂಬ ಸಗದಾಗಿ ಬರುತ್ತೆ. ಹಾಗೆ ನಿಮಗೆ ಸೆಂಟ್ರಲ್ ಸ್ಪೇಸ್ ನೋಡಿದ್ರೆ ಸೊ ನೀವು ನೋಡ್ತಾ ಇರ್ಬೋದು ಆರಾಮಾಗಿ ಕೂತ್ಕೊಂಡು. ಸೊ ನೀರು ಮೇಲೆ ಅಷ್ಟೊಂದೇನು ಕಂಫರ್ಟಬಲ್, ತುಂಬ ಏನು ಟೈಟ್ ಸ್ಪೇಸ್ ಅನಿಸೋದಿಲ್ಲ, ತುಂಬ ಆರಾಮಾಗಿ ಕೂತ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಎಲ್ಲೇ ರೈಡ್ ಮಾಡ್ಬೇಕಾದ್ರೆ ನಿಮ್ಗೆ ಕಂಫರ್ಟಬಲ್ ಅನಿಸುತ್ತೆ, ಆ ರೀತಿ ಕೂತ್ಕೋಬೋದು. ಇನ್ನು ಸೈಡ್ ಲುಕ್ಕಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಗ್ರೇ ಕಲರು ವಿತ್ ನಿಮಗೆ ಒಂದಷ್ಟು ಟಚ್ ಕೊಟ್ಟಿದ್ದಾರೆ. ಒಂದಷ್ಟು ಮ್ಯಾಟ್ ಪ್ಲೇ ಫಿನಿಶು. ಹಾಗೆ ನಿಮಗೆ ಇಲ್ಲಿ ಒಂದಷ್ಟು ರೆಡ್ ಕಲರ್ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸಿಂಪಲ್ ಒಂದೊಂದು ಲೋಗೋ ಕೂಡ ಬರುತ್ತೆ. ಇದು ನಿಮಗೆ ಫುಟ್ ರೆಸ್ಟು ಅಷ್ಟೇ ನಿಮಗೆ ಒಂದಷ್ಟು ಸ್ಪೇಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೂ ಆರಾಮಾಗಿ ನಾನು ಲಗೇಜ್ ಕ್ಯಾರಿ ಮಾಡ್ಬೋದು ಅಂದರೆ ಅದನ್ನು ಕ್ಯಾರಿ ಮಾಡ್ಕೋಬೋದು. ಹಾಗೆ ನಿಮಗೆ ರಿಯರ್ ಪ್ಯಾಸೆಂಜರ್ಸ್ಗೆ ಫುಟ್ ರೆಸ್ಟ್ ಕೂಡ ಬರುತ್ತೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ರಿಯರಲ್ಲೂ ಕೂಡ ನಿಮಗೆ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ಬೈಬರ್ ಕ್ಯಾಲಿಪರ್ ಇಲ್ಲೂ ಕೂಡ ಕ್ಯಾರಿ ಓವರ್ ಆಗುತ್ತೆ. ಹಾಗೆ ನಿಮಗೆ ರಿಯರಲ್ಲೂ ಮೋನೋಶಾಕ್ ಸಸ್ಪೆನ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಗೆ ಇಷ್ಟೆಲ್ಲ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಅಂತ. ಸೊ ವಿತ್ ನಿಮ್ಗೆ ಡಿಸ್ಕ್ ಆಗಿರ್ಬೋದು, ಸಸ್ಪೆನ್ಷನ್ ಆಗಿರ್ಬೋದು ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲೂ 90/90 ಸೆಕ್ಷನ್ 12 ಇಂಚ್ ಅಲೈ ಬರುತ್ತೆ. ಇನ್ನು ರಿಯರ್ ಲುಕ್ ನೋಡಿದ್ರೆ ನಿಮಗೆ ರಿಯರ್ ಲುಕ್ಕು ಅಷ್ಟೇ ನೋಡ್ತಾ ಇರ್ಬೋದು. ಸೊ ರಿಯರಲ್ಲೂ ನಿಮಗೆ LED ಟೇಲ್ ಲ್ಯಾಂಪ್ ಬರುತ್ತೆ. ಹಾಗೆ ನಿಮಗೆ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ರಿಯರ್ ಮಡ್ಗಾರ್ಡು ಅಷ್ಟೇ ತುಂಬ ಸಗದ ಕೊಟ್ಟಿದ್ದಾರೆ. ನಂಬಲ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಆಗುತ್ತೆ. ವಿತ್ ನಿಮಗೆ ಎಲ್ಲೂ ರಿಫ್ಲೆಕ್ಟರ್ಸ್ ಬರುತ್ತೆ. ಹಾಗೆ ನಿಮಗೆ ಈ ಕಡೆ ಸೈಡ್ ನೋಡಿದ್ರೆ ನಿಮಗೆ ಸ್ಯಾರಿ ಗಾರ್ಡ್ ಬರುತ್ತೆ. ಹಾಗೆ ಇದು ಬೆಲ್ಟ್ ಡ್ರಿವನ್ ಆಗಿರೋದ್ರಿಂದ ಬೆಲ್ಟ್ ಡ್ರಿವನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬೆಲ್ಟ್ ಬಂದು ನಿಮಗೆ 20,000 km ವ್ಯಾರಂಟಿ ಬರುತ್ತೆ ಬೆಲ್ಟು. ಹಾಗೆ ನಿಮಗೆ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ 3 years ಕಂಪ್ನಿ ಕಡೆಯಿಂದ ವ್ಯಾರಂಟಿ ಕೊಟ್ಟಿದ್ದಾರೆ ಬ್ಯಾಟ್ರಿನ. ನಿಮಗೆ ಎಕ್ಸ್ಟೆಂಡೆಡ್ ಅಪ್ ಟು 8 yearsವರೆಗೂ ಎಕ್ಸ್ಟೆಂಡೆಡ್ ಮಾಡ್ಕೋಬೋದು ನೀವು ಎಕ್ಸ್ಟೆಂಡೆಡ್ ವಾರಂಟಿ ತೊಗೊಂಡ್ರೆ. ಸೊ ಇನ್ನು ಸೀಟ್ ಬಗ್ಗೆ ಹೇಳಿದ್ರೆ ನಿಮಗೆ ಸೀಟ್ ಕುಷನಿಂಗ್ ಅಂತೂ ತುಂಬ ಸಖತ್ತಾಗಿದೆ. ಮತ್ತು ಫ್ರಂಟಲ್ಲಿ ಕೂತ್ಕೊಳ್ಳೋರ್ಗಂತೂ ತುಂಬ ಸಖತ್ ಕಂಫರ್ಟ್ ಆಗಿದೆ. ರಿಯರಲ್ಲಿ ಕೂತ್ಕೊಳ್ಳೋರ್ಗೂ ಆರಾಮಾಗಿ ಕೂತ್ಕೋಬೋದು. ಮತ್ತು ನಿಮಗೆ ರಿಯರಲ್ಲಿ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ. ಅದು ನಿಮಗೆ ಏನು ಗ್ರೇ ಕಲರ್ ತಕ್ಕನಾಗಿ ರೆಡ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬೂಟ್ ಸ್ಪೇಸ್ ನೋಡಿದ್ರೆ 35 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಹಾಗೆ ನಿಮಗೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೊ ಚಾರ್ಜರ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಇದೇನಾಗುತ್ತೆ ಅಂದರೆ ನೀವು ಏನಾದ್ರು ಪವರ್ ಫ್ಲಕ್ಚುಯೇಷನ್ ಆಗಿದ್ರೆ ಆಟೋಮೆಟಿಕ್ಕಾಗಿ ಕಟ್ ಆಫ್ ಆಗುತ್ತೆ. ಸೊ ಆ ರೀತಿ ಚಾರ್ಜರ್ ಕೊಟ್ಟಿದ್ದಾರೆ. ನಿಮಗೆ ಇದು
ಸಾಫ್ಟ್ವೇರ್ ಅಪ್ಡೇಟ್ದು ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಬೂಟಲ್ಲಿ ಲ್ಯಾಂಪ್ ಕೂಡ ಒಂದು ಲೈಟು LED ಲೈಟ್ ಕೂಡ ಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿದೆ. ನೀವು ಬೂಟಲ್ಲೂ 35 ಲೀಟರ್ಸು ಒಂದು ಫುಲ್ ಸ್ಪೇಸ್ ಹೆಲ್ಮೆಟ್ ಇಡ್ಬೋದು, ಅಷ್ಟು ಸ್ಪೇಸ್ ಇದೆ. ಇಲ್ಲೇನೋ ಒಂದಷ್ಟು ಸಮ್ ಐಟಮ್ಸ್ ಇಟ್ಕೋಬೋದು. ಸೊ ನಿಮಗಿಲ್ಲಿ ಚಾರ್ಜಿಂಗ್ ಹಾಕೋ ಪೋರ್ಟ್ ಬರುತ್ತೆ. ಹಾಗೆ ನಿಮಗಿಲ್ಲಿ ಫ್ರಂಟ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಒಂದಷ್ಟು 3.5 kg ಅಷ್ಟು ಕೆಪಾಸಿಟಿ ಬರುತ್ತೆ. ಹಾಗೆ ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ನೀವೇನೋ ಫೋನ್ಗೆ ಚಾರ್ಜ್ ಹಾಕೋಬೋದು. ವಿತ್ ಕೀ ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ ನಾರ್ಮಲಾಗಿ ಕೀ ಬರುತ್ತೆ. ಸೊ ಕೀ ಆನ್ ಮಾಡಿದ ತಕ್ಷಣ ನಿಮಗೆ 7 ಇಂಚು ಕಲರ್ TFT ಸ್ಕ್ರೀನ್ ಬರುತ್ತೆ. ಸೊ ನೀವು ಡಿಸ್ಪ್ಲೇ ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಟೋಟಲಾಗಿ ಈಕೋ ಎಕ್ಸ್ಪ್ರೆಸ್ ಅಂತ ಬರುತ್ತೆ. ಸೊ ಅದರಲ್ಲಿ ನಿಮಗೆ 188 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಮತ್ತು ಈಕೋ ಮೋಡು, ಹಾಗೆ ನಿಮಗೆ ರೈಡ್ ಮೋಡು ಆಗಿರ್ಬೋದು, ಏರು, ಮತ್ತು ಸೋನಿಕ್ ಪ್ಲಸ್ ಅಂತ ಬರುತ್ತೆ. ಸೊ ಟೋಟಲಾಗಿ ಸಿಕ್ಸ್ ಮೋಡ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನ್ಯಾವಿಗೇಷನ್ಸ್ ಆಗಿರ್ಬೋದು, ನ್ಯಾವಿಗೇಷನ್ಸ್ ಕೂಡ ನಿಮಗೆ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ತು, ಹಾಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಇದರಲ್ಲಿ ನೋಡೋದಾದ್ರೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸ್ಟೋರ್ ಮಾಡ್ಕೋಬೋದು ನೀವು ಇದು ಗಾಡಿದು. ಹಾಗೆ ಇದರಲ್ಲಿ ರೈಡಿಂಗ್ ಮೋಡ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಟ್ರ್ಯಾಕ್ಷನಲ್ಲಿ 4 ಮೋಡ್ ಬರುತ್ತೆ. ರೋಡು, ರೈನು, ಟ್ರ್ಯಾಕು, ರ್ಯಾಲಿ ಅಂತ ನಿಮ್ಗೆ ಯಾವ್ದು ತಕ್ಕನಾಗಿ ಬೇಕಾದ್ರೆ ಆ ತಕ್ಕನಾಗಿ ನೀವು ಇದು ಮಾಡ್ಕೋಬೋದು. ಹಾಗೆ ರೀಜನ್ರೇಷನ್ ಬ್ರೇಕಿಂಗ್ ಕೂಡ ನಿಮಗೆ 4 ಲೆವೆಲ್ಸ್ ಬರುತ್ತೆ. ಸೊ ರೀಜನ್ರೇಷನ್ ಬ್ರೇಕಿಂಗ್ ಕೂಡ ನಿಮಗೆ 4 ಲೆವೆಲ್ಸ್ ಬರುತ್ತೆ. ಹಾಗೆ ನಿಮಗೆ ಹಿಲ್ ಹೋಲ್ಡ್ ಕಂಟ್ರೋಲ್ ಬರುತ್ತೆ. ಇದರಲ್ಲಿ ಸೂಪರ್ ಹೋಲ್ಡ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಪೀಡ್ ಲಿಮಿಟ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಮತ್ತು ಚಾರ್ಜಿಂಗ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ನಿಮಗೆ ಚಾರ್ಜಿಂಗಲ್ಲೂ ಕೂಡ ಸಪ್ರೇಟಾಗಿ ಸೆಟ್ಟಿಂಗ್ಸ್ ಬರುತ್ತೆ. ಇದು ನಾರ್ಮಲ್ ಚಾರ್ಜಿಂಗು ಮತ್ತು ಸ್ಮಾರ್ಟ್ ಚಾರ್ಜಿಂಗ್ ಅಂತ. ಸ್ಮಾರ್ಟ್ ಚಾರ್ಜಿಂಗ್ ಏನಂದರೆ ನಿಮಗೆ ನೈಟು ಅದು ಈವ್ನಿಂಗ್ 5 to ಮಾರ್ನಿಂಗ್ 5ವರೆಗೂ ವರ್ಕ್ ಆಗುತ್ತೆ. ಅಂದರೆ ಆಪ್ಟಿಮೈಸ್ ಚಾರ್ಜಿಂಗ್ ಥರ ವರ್ಕ್ ಆಗುತ್ತೆ ಅದು. ಮತ್ತು ಚಾರ್ಜಿಂಗ್ ಲಿಮಿಟ್ ಕೂಡ ಇದೆ. ಸೊ ಚಾರ್ಜಿಂಗ್ ಲಿಮಿಟ್ ಹೆಂಗೆ ಅಂದರೆ ನಿಮಗೆ 80%ವರೆಗೂ ನೀವು ಸೆಟ್ ಮಾಡಿಬಿಟ್ರೆ, ಇದನ್ನು ಆನ್ ಮಾಡಿದ್ರೆ ನೀವು 80%ವರೆಗೂ ಚಾರ್ಜ್ ಆಗಿ ಆಟೋಮೆಟಿಕ್ಕಾಗಿ ಅದೇ ಕಟ್ ಆಫ್ ಆಗುತ್ತೆ. ಹಾಗೆ ಪ್ರೈವಸಿ ಕೂಡ ನಿಮ್ಗೆ ಬರುತ್ತವೆ. ಸೊ ನೀವು ಯಾರಿಗಾನ ಬೇರೆಯವ್ರಿಗೆ ಗಾಡಿ ಕೊಟ್ಟಾಗ ನೀವು ಇನ್ಕಾಗ್ನಿಷನ್ ಮೋಡ್ ಆನ್ ಮಾಡಿದ್ರೆ ನಿಮಗೆ ಆ ಲೊಕೇಶನ್ ಶೇರ್ ಆಗುತ್ತೆ. ಮತ್ತು ನಿಮ್ಗೆ ಇನ್ನೊಂದೇನೆಂದರೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತಿರಲ್ಲ, ಅದಕ್ಕೆ ಪಾಸ್ವರ್ಡ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಇದು ವಿಡ್ಗೇಟ್ದು ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಹಾಗೆ ಕಂಟ್ರೋಲ್ಸ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಬ್ಲೂಟೂತ್ ಕಂಟ್ರೋಲ್ಸ್ದು ಡಿಸ್ಪ್ಲೇ ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಹಾಗೆ ಡಿಸ್ಪ್ಲೇದು ಕೂಡ ಅಷ್ಟೇ ಬ್ರೈಟ್ನೆಸ್ಸು ನಿಮಗೆ ಆಟೋ ಬ್ರೈಟ್ನೆಸ್ ಬರುತ್ತೆ. ಲೈಟ್ ಇಲ್ಲ ಡಾರ್ಕು ಇಲ್ಲ ಆಟೋ ಆಗಿ ನೀವು ಇದು ಮಾಡ್ಕೋಬೋದು. ಮತ್ತು ಸೌಂಡ್ ಅಷ್ಟೇ, ಪಾರ್ಕಿಂಗ್ ಅಸಿಸ್ಟು ಸೌಂಡ್ ಬರುತ್ತೆ. ಮತ್ತು ಇಂಡಿಕೇಟರ್ಸ್ ಕೂಡ ಸೌಂಡು ನೀವು ಆನ್ ಕೂಡ ಮಾಡ್ಕೋಬೋದು, ಇಲ್ಲ ಮ್ಯೂಟ್ ಕೂಡ ಮಾಡ್ಕೋಬೋದು. ಹಾಗೆ ಲೈಟ್ದು ಇದು ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಗಾಡಿ ಆಫ್ ಆದಮೇಲೆ ನಿಮ್ಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡು ನೀವು ಲೈಟ್ ಆನ್ ಆಗಿರೋ ಥರ ನೀವು ಇದು ಮಾಡ್ಕೋಬೋದು. ವೆಲ್ಕಮ್ ಲೈಟ್ ಕೂಡ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಬ್ಲೂಟೂತ್ ಕಂಟ್ರೋಲ್ಸು ಮತ್ತು ಬ್ರೈಟ್ನೆಸ್ದು ನಿಮ್ಗೆ ಸೆಟ್ಟಿಂಗ್ಸು ಇದಾಗಿ ಬರುತ್ತೆ. ಹಾಗೆ ನಿಮಗೆ ಲೈಟ್ ಅಸಿಸ್ಟ್ ಎಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲೂ ಅಷ್ಟೇ, ಇಲ್ಲೂ ನಿಮ್ಗೆ ಏನಾನ ಸಡನ್ನಾಗಿ ನಿಮ್ಗೆ ಬೇಕು ಅಂದರೆ ಮಾಡ್ಕೋಬೋದು. ಹಾಗೆ ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡಿದರೆ ನೋಟಿಫಿಕೇಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೈಡ್ ಸ್ಟ್ಯಾಂಡ್ಸ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಇನ್ನು ಸ್ವಿಚಸ್ ಬಗ್ಗೆ ಹೇಳಿದ್ರೆ ನಿಮಗೆ ಹೆಡ್ ಲ್ಯಾಂಪ್ದು ಸ್ವಿಚಸ್ಸು ನಿಮಗೆ ಐ ಬೀಮು, ಲೋ ಬೀಮು ಮತ್ತು ಪಾಸ್ ಸ್ವಿಚ್ ಬರುತ್ತೆ. ಹಾಗೆ ಇಂಡಿಕೇಟರ್ ಸ್ವಿಚ್ಚು, ಬಟನ್ನು, ಟಾಗಲ್ ಸ್ವಿಚ್ ಬಟನ್ನು ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು, ಇಲ್ಲಾಂದರೆ ರೀಜನ್ ಕಂಟ್ರೋಲ್ಸ್ದು, ಇಲ್ಲಾಂದರೆ ಎಕ್ಸ್ಟೆಂಡೆಡ್ ಪವರ್ ಮೋಡ್ಸ್ದು ನಿಮಗೆ ಆಪ್ಷನ್ಸ್ಗಳು ಬರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನಿಮಗೆ ರೈಟ್ ಸೈಡಲ್ಲಿ ಆದರೆ ಕಿಲ್ ಸ್ವಿಚ್ಚು ಮತ್ತು ಸ್ಟಾರ್ ಸ್ವಿಚ್ ಬರುತ್ತೆ. ಹಾಗೆ ನಿಮಗೆ ಇದು ಮೋಡ್ ಚೇಂಜಸ್ ಸ್ವಿಚ್ ಬರುತ್ತೆ. ಹಾಗೆ ಹಜಾರ್ಡ್ ಸ್ವಿಚ್ಚು. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಈ ಬಟನ್ನು ಟೋಟಲಾಗಿ ನಿಮಗೆ 3 ಥರ ಯೂಸ್ ಮಾಡ್ಬೋದು. ಒಂದು ರಿವರ್ಸು, ಬ್ರೇಕ್ ಹಿಡ್ಕೊಂಡು ಬಟನ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ನೀವು ಇದನ್ನು ಕ್ರೂಸ್ ಕಂಟ್ರೋಲಾಗಿ ಯೂಸ್ ಮಾಡ್ಬೋದು. ಕ್ರೂಸ್ ಕಂಟ್ರೋಲ್ ಯಾವ ರೀತಿ ಅಂದರೆ ನಿಮಗೆ 20 ಕಿಲೋಮೀಟರ್ ಎಬೋವ್ ಕ್ರೂಸ್ ಸ್ಪೀಡ್ ಇರಬೇಕು. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸ್ಪೀಡ್ ಲಿಮಿಟ್ ಸೆಟ್ ಆಗುತ್ತೆ. ಸೊ ನಿಮಗೇನೇ ಜಾಸ್ತಿ ಬೇಕು ಅಂದರೆ ನೀವು ಆಕ್ಸೆಲರೇಟರ್ ಥ್ರೋಟಲ್ ಆನ್ ಮಾಡಿ ಸೊ ಕ್ರೂಸ್ ಕಂಟ್ರೋಲ್ ನೀವು ಸೆಟ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನೆಂದರೆ ನಿಮಗೆ SOS ಬಟನ್ ಕೂಡ ವರ್ಕ್ ಆಗುತ್ತೆ. 3 ಟೈಪ್ಸ್ ಟಚ್ ಮಾಡಿದ್ರೆ ನಿಮಗೆ SOS ಆಗು ಕೂಡ ವರ್ಕ್ ಆಗುತ್ತೆ ಇದು. ಸೊ ವೀಕ್ಷಕರೇ, ಓವರಾಲ್ ಸಿಂಪಲ್ ಒನ್ ವೆಹಿಕಲ್ ರಿವ್ಯೂ ಇದಾಗಿತ್ತು. ನೀವೇನಾರ ಒಂದೊಳ್ಳೆ ಗಾಡಿ ನೋಡ್ತಾ ಇದ್ದರೆ ವಿತ್ ನಿಮಗೆ ಎಕ್ಸ್ಟೆಂಡೆಡ್ ಕಿಲೋಮೀಟ್ರ್ ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ರೇಂಜ್ 150 to 200ವರೆಗೂ ನಿಮಗೆ ಕ್ಲೇಮ್ ರೇಂಜ್ ಕೊಟ್ಟಿದ್ದಾರೆ. IDC ರೇಂಜ್ ಬಂದು ನಿಮಗೆ 260ವರೆಗೂ ಕೊಟ್ಟಿದ್ದಾರೆ. ಬಟ್ ನಿಮಗೆ ಆಸ್ ಪರ್ ಕಸ್ಟಮರ್ ಫೀಡ್ಬ್ಯಾಕು 150 to 200 ರೇಂಜ್ವರೆಗೂ ಬರುತ್ತೆ. ಹಂಗೆ ನಿಮ್ಗೆ ನಾರ್ಮಲಾಗಿ ಡೈಲಿ ಯೂಸೇಜು ವಿತ್ ರೇಂಜ್ ಜಾಸ್ತಿ ಇರೋ ಗಾಡಿ ಬೇಕು ಅಂದರೆ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವೀಡಿಯೋಸ್ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.